ಲೋಕ ಚುನಾವಣೆಗೆ ರಾಜ್ಯದಲ್ಲೂ ಕೂಡ ತೀವ್ರ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಇದಕ್ಕಾಗಿಯೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಟ್ರೋಲ್ ರೂಮ್ ಓಪನ್ ಆಗಿದೆ. ಎಲ್ಲೆಲ್ಲೂ ಹದ್ದಿನ ಕಣ್ಣಿಡಲಾಗಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಕಾವು ಜೋರಾಗಿದೆ. ಪ್ರಚಾರದ ಭರಾಟೆ ಬಿರುಸಾಗಿದೆ. ಒಂದು ಕಡೆ ರಾಜಕೀಯ ಪಕ್ಷಗಳು ಗೆಲುವಿಗಾಗಿ ನಾನಾ ಕಸರತ್ತನ್ನ ನಡೆಸಿದ್ರೆ, ಇತ್ತ ಅಧಿಕಾರಿಗಳು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ಶ್ರಮಿಸುತ್ತಿದ್ದಾರೆ. ಎಲ್ಲೆಲ್ಲೂ ಹದ್ದಿನ ಕಣ್ಣಿಟ್ಟಿದ್ದಾರೆ. ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಎಲೆಕ್ಷನ್ ಕಂಟ್ರೋಲ್ ರೂಮ್ ಮಾಡಲಾಗಿದೆ. ಇಲ್ಲಿಂದಲೇ ಜಿಲ್ಲೆಯ ಚೆಕ್ ಪೋಸ್ಟ್ಗಳಲ್ಲಿ ಓಡಾಡುವ ವಾಹನಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಚೆಕ್ ಪೋಸ್ಟ್ಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿಗಳ ಕಾರ್ಯದ ಬಗ್ಗೆ ಪರಿಶೀಲನೆ ನಡೆಸಲಾಗುತ್ತಿದೆ. ಇದಕ್ಕಾಗಿಯೇ ಒಟ್ಟು 45 ಕ್ಯಾಮೆರಾಗಳನ್ನು ಅಳವಡಿಸಿ ನೇರ ದೃಶ್ಯವನ್ನ ವೀಕ್ಷಿಸಲಾಗುತ್ತಿದೆ. ಒಂದು ವೇಳೆ ಕರ್ತವ್ಯ ಲೋಪ ಕಂಡು ಬಂದ್ರೆ ತಕ್ಷಣ ಕಾಲ್ ಮಾಡಿ ಎಚ್ಚರಿಸಲಾಗುತ್ತಿದೆ. ಇನ್ನೊಂದೇನೆಂದರೆ ಚೆಕ್ ಪೋಸ್ಟ್ಗಳಲ್ಲಿ ನಾವು CC ಕ್ಯಾಮ್ರಾ ಕೂಡ ಅಳವಡಿಕೆ ಮಾಡಿದ್ದೀವಿ. ಆ ಅಳವಡಿಸಿದಂಥ CC ಕ್ಯಾಮ್ರಾ ನಮ್ಮ ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಒಂದು ಡ್ಯಾಶ್ ಬೋರ್ಡಲ್ಲಿ ಕೂಡ ನಾವು ಡೈರೆಕ್ಟಾಗಿ ನೋಡ್ಬೋದು. ಚೆಕ್ ಪೋಸ್ಟಲ್ಲಿ ಬಿಗಿಯಾಗಿ ಅಲ್ಲಿ ನಾವು ಚೆಕ್ ಪೋಸ್ಟದಲ್ಲಿ ಸಿಬ್ಬಂದಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಕೆಲವು ವಾಹನಗಳನ್ನು ಹಾಗೆ ಬಿಡ್ತಾ ಇದ್ದಾರಾ ಅನ್ನೋದು ಕೂಡ ನಾವು ಇಲ್ಲಿ ಕೂತು ವಾಚ್ ಮಾಡಲಿಕ್ಕೆ ಅವಕಾಶ ಇದೆ. ಇದುವರೆಗೆ ನಾವು 1,78,00,000ದಷ್ಟು ಮೊತ್ತದ ಹಣ, ಅಂದರೆ ಹಣ ಅದರಲ್ಲಿ ಇರುವಂಥದ್ದು 27 ಲಕ್ಷ. ಆದರೆ ಈಗಾಗಲೇ ಗಾಂಜಾ ನಾವು ಸೀಸ್ ಮಾಡಿದ್ವಿ, ಲಿಕ್ಕರ್ ಸೀಸ್ ಮಾಡಿದ್ವಿ, ಕೆಲವು ವಾಹನಗಳನ್ನು ಸೀಸ್ ಮಾಡಿದ್ವಿ. ಈಗಾಗಲೇ ಜಿಲ್ಲೆಯಲ್ಲಿ 2 ಕೋಟಿಗೂ ಅಧಿಕ ಮೊತ್ತದ ಮದ್ಯ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. 28 ಲಕ್ಷ ರೂಪಾಯಿ ನಗದನ್ನ ಸೀಸ್ ಮಾಡಲಾಗಿದೆ. ವಿಶೇಷವಾಗಿ ಅಂತರ್ರಾಜ್ಯಗಳಿಂದ ಬರುವ ವಾಹನಗಳನ್ನ ತಪಾಸಣೆ ಮಾಡಲಾಗುತ್ತಿದೆ. ಒಟ್ಟಾರೆ ಈ ಬಾರಿ ಮೇ 7ರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಸುಗಮವಾಗಿ ನಡೆಯುವ ಉದ್ದೇಶದಿಂದ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ಚುನಾವಣಾ ಆಯೋಗ ಪಣ ತೊಟ್ಟಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಸನಾದಿ ಅಪ್ಪಣ್ಣ ಶಹನಾಯಿ ವಾದನದಲ್ಲಿ ಖ್ಯಾತಿ ಪಡೆದವರು. ಆದರೆ ಇಂಥ ಶಹನಾಯಿ ಮಾಂತ್ರಿಕ ಏನಿದ್ದಾನೆ, ಅವರಿಗೆ ಸಿಗಬೇಕಾದಂತಹ ಗೌರವಗಳು ಸಿಗ್ತಾ ಇಲ್ಲ. ಅಪ್ಪಣ್ಣರನ್ನ ಸರ್ಕಾರ ನಿರ್ಲಕ್ಷಿಸಿತಾ ಎನ್ನುವಂತಹ ಪ್ರಶ್ನೆ ಇದೀಗ ಉದ್ಭವಿಸ್ತಾ ಇದೆ. ಆ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ಒಂದು ಕಡೆ ಸನಾದಿ ಅಪ್ಪಣ್ಣನವರ ಸಮಾಧಿ, ಮನೆಯಲ್ಲಿ ಅಪ್ಪಣ್ಣ ವಂಶಸ್ಥರಿಂದ ಶಹನಾಯಿ ವಾದನ, ಯುಗಾದಿ ಪ್ರಯುಕ್ತ ಪ್ರಮುಖ ದೇಗುಲಗಳ ಮುಂದೆಯೂ ಸನಾದಿ ನಾದ. ಅಂದಹಾಗೆ ಈ ದೃಶ್ಯಗಳು ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಬೀಳಗಿಯಲ್ಲಿ. ಸನಾದಿ ಅಪ್ಪಣ್ಣ ಮೂಲತಃ ಬಾಗಲಕೋಟೆ ಜಿಲ್ಲೆಯ ಬೀಳಗಿಯವರು. ಶಹನಾಯಿ ವಾದನದಲ್ಲಿ ಖ್ಯಾತಿಯನ್ನ ಪಡೆದವರು. ಇವರ ಸನಾದಿ ವಾದನ ಎಷ್ಟು ಖ್ಯಾತಿಯನ್ನ ಪಡೆದಿತ್ತು ಅನ್ನೋದಕ್ಕೆ ಅಣ್ಣವರ ಸನಾದಿ ಅಪ್ಪಣ್ಣ ಚಿತ್ರವೇ ಸಾಕ್ಷಿ. ಇಂಥ ಶಹನಾಯಿ ಮಾಂತ್ರಿಕನಿಗೆ ಸರ್ಕಾರದಿಂದ ಸಿಗಬೇಕಾದ ಗೌರವ ಮಾತ್ರ ಸರಿಯಾಗಿ ಸಿಕ್ಕಿಲ್ಲ. ಸನಾದಿ ಅಪ್ಪಣ್ಣರನ್ನ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅಂತ ಅವರ ವಂಶಸ್ಥರು ಅಸಮಾಧಾನ ಹೊರಹಾಕಿದ್ದಾರೆ. ಸನಾದಿ ಅಪ್ಪಣ್ಣರ ಸಮಾಧಿಯನ್ನ ಬಿಟ್ರೆ ಸ್ಮಾರಕವನ್ನ ಮಾಡಿಲ್ಲ. ಆ ಜಾಗದಲ್ಲಿ ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಿಲ್ಲ. ಸರ್ಕಾರ ಶಾಲೆ ಕಾಲೇಜುಗಳಲ್ಲಿ ಶಹನಾಯಿ ಸಂಗೀತವನ್ನ ಕಲಿಸಬೇಕು, ಆ ಬಗ್ಗೆ ಪಾಠವನ್ನ ಮಾಡಬೇಕು. ಆ ಮೂಲಕ ಶಹನಾಯಿಗೆ ಹೆಚ್ಚು ಆದ್ಯತೆಯನ್ನ ನೀಡಬೇಕು ಎಂಬುದು ವಂಶಸ್ಥರ ಆಗ್ರಹವಾಗಿದೆ.
ಜನರು ಆಸಕ್ತಿ ವಹಿಸಿ ಈ ವಿದ್ಯೆಯನ್ನು ಕಲಿಬೇಕು. ಮತ್ತು ನಮ್ಮಲ್ಲಿ ಸಂಗೀತ ಸ್ಕೂಲನ್ನು ತೆರೆದಿದ್ದೇವೆ. ಅಲ್ಲಿ ಬಂದು ಕೂಡ ತಾವು ಏನಪ್ಪ ಅಂತಂದರೆ ಈ ಸಂಗೀತ ಕಲೆಯನ್ನು ಕಲಿಯಬೇಕು, ವಾದ್ಯ ಸಂಗೀತನೂ ಕಲಿಬೇಕು ಅಂತ ಹೇಳಿ ತಿಳ್ಕೊಂಡು ನಮ್ಮದೊಂದು ಆಸೆ. ಮತ್ತು ಸರ್ಕಾರ ಈ ಬಗ್ಗೆ ಭಾಳ ಮುತುವರ್ಜಿ ವಹಿಸಿ ಈ ಕಲೆ ಉಳಿಸಿ ಬೆಳೆಸಬೇಕಾದ್ರೆ ಪ್ರೋತ್ಸಾಹ ಕೊಡಬೇಕು. ಇನ್ನು ಸನಾದಿ ಅಪ್ಪಣ್ಣರ ವಂಶಸ್ಥರು ಶಹನಾಯಿ ಕಲೆಯನ್ನ ಬೆಳೆಸಿಕೊಂಡು ಬರ್ತಿದ್ದಾರೆ. ಸನಾದಿ ಅಪ್ಪಣ್ಣನವರ 4ನೇ ತಲೆಮಾರಿನ ಕುಡಿ ಪುಟ್ಟರಾಜ ಭಜಂತ್ರಿ ಶಹನಾಯಿ ಬಗ್ಗೆ PhD ಮಾಡಿದ್ದಾರೆ. ಶಹನಾಯಿ ವಾದನದಲ್ಲಿ ಖಯಾಲ್ ಗಾಯನದ ಪ್ರಬಂಧವನ್ನ ರಚಿಸಿ 2022ರಲ್ಲಿ PhDಯನ್ನ ಪಡೆದಿದ್ದಾರೆ. ನಾನು ಸನಾದಿ ಅಪ್ಪನವರ 5ನೇ ತಲೆಮಾರಿನ ವಂಶಸ್ಥ. ನಾನು ಶಹನಾಯಿ ವಾದನದಲ್ಲಿ ಮತ್ತು ಖಯಾಲ್ ಗಾಯನದ ಕುರಿತು PhD ಅಧ್ಯಯನ ಮಾಡಿದ್ದು. ಈ ಶಹನಾಯಿಯನ್ನು ಇನ್ನೂ ಹೆಚ್ಚಿಗೆ ನಾನು ಬೆಳೆಸಬೇಕು, 4 ಜನಕ್ಕೆ ಇದರ ಅಧ್ಯಯನವನ್ನು ಮಾಡಿಸ್ಬೇಕು, ಅದನ್ನು ಬೆಳೆಸುವಂಥ ಪ್ರಯತ್ನ ಮಾಡ್ಬೇಕಂತೇಳಿ ಮಾಡಿದ್ದೇನೆ ಅಷ್ಟೇ. ಒಟ್ಟಾರೆ ಸನಾದಿ ಅಪ್ಪಣ್ಣರ ವಂಶಸ್ಥರು ಶಹನಾಯಿ ಹಾಗೂ ಅಪ್ಪಣ್ಣ ಹೆಸರು ಉಳಿವಿಗಾಗಿ ಶ್ರಮಿಸುತ್ತಿದ್ದಾರೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಿದ್ರೆ ಶಹನಾಯಿ ಕಲೆ ಹಾಗೂ ಅಪ್ಪಣ್ಣರ ಹೆಸರು ಅಜರಾಮರವಾಗಿರುತ್ತೆ. ಸಿದ್ದು ದುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.